ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಫ್ರೀಡಮ್ ಪಾರ್ಕಲ್ಲಿ, ಬೆಂಗಳೂರಲ್ಲಿರುವಂಥ ಫ್ರೀಡಮ್ ಪಾರ್ಕಲ್ಲಿ ಒಂದು ಎಕ್ಸಿಬಿಷನ್ ನಡೀತಾ ಇದೆ. ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಅಲ್ಲಿ ಏನೇನು ಸಿಗತ್ತೆ, ಎಷ್ಟು ಪ್ರೈಸ್, ಚಿತ್ರಕಲಾ ಪರಿಷತ್ತಿರೋ ಎಕ್ಸಿಬಿಷನ್ ನೋಡಿದ್ದೀರಲ್ಲ, ಅದಕ್ಕಿಂತ ಇದು ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಬೆಂಗಳೂರು ದಸ್ತಕರ್ ಬಜಾರ್ ಮೇ 28 ಜೂನ್ 3 ಇರುತ್ತೆ. ಇಫ್ ನಾಟ್ ಈ ಟೈಮ್ ಬರೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಬರೋ ಟ್ರೈ ಮಾಡಿ. ನಾನು ಎಸ್ಪೆಷಲಿ ಈ ಸೆರಾಮಿಕ್ಕೋಸ್ಕರನೇ ಬಂದಿದ್ದು. ಓ ಮೈ ಗಾಡ್, ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು? ಈ ಥರ ಬಿಸಾಕಿದ್ದಾರೆ ಇಲ್ಲಿ. ಇಟ್ ಲುಕ್ ಸೋ ಕ್ಲಮ್ಸಿ. ಹೌ ಟು ಸೆಲೆಕ್ಟ್? ಇದ್ರ ಪ್ರೈಸ್ 15,000 ma'am. Okay, sending madam, order பண்ணீங்கன்னா ಇದು ಸೈಜ್ 10 by 4 15,000. ಇದು ಸೇಮ್ ಸೈಜಾ? ಇದು ಚಿಕ್ಕದಲ್ಲ? ಇದ್ರ ಪ್ರೈಸ್ 12,000 ma'am. 12,000. ಈ ಸ್ಟೋರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಎಲ್ಲ ಗ್ಲಾಸಲ್ಲೇ ಮಾಡಿರುವಂಥ ಥಿಂಗ್ಸ್ ಇತ್ತು. ನನಗೆ ಅದ್ರ ಹತ್ರನೂ ಹೋಗೋಕ್ಕಾಗಿಲ್ಲ, ಅಷ್ಟು ಜನ ಇದ್ದರು ಅದ್ರ ಮುಂದೆ. ಈಗ ತೋರಿಸ್ತಾ ಇರೋದು ಎಲ್ಲ ವುಡ್ಡಲ್ಲಿ ಮಾಡಿರೋದು, ವುಡನ್ ಕೋಸ್ಟರ್. ಇದು ಬ್ಯೂಟಿಫುಲ್ ಆಗಿ ಮಾಡಿದರು. ಹೌದೌದು. ಎಷ್ಟು ಕೇಳಿದ್ಯಾ? ಮೇಲ ಅದು ಚೆನ್ನಾಗಿದೆ. ಎಷ್ಟು ಕೇಳು? ಅದಲ್ಲ, ಅದು ಇದೆ ಅಲ್ವಾ ನೀವು ಹೇಳಿದ್ದು? 2500. ಇದೆಷ್ಟು? 3,500 ಮೇಡಮ್. 7,000 ಜೋಡಿ. 7,000 ಜೋಡಿ. ये प्राइस क्या है इसका? लैंप 1000. 4ರಿಂದ 5 ವರ್ಷ ಈಸಿಯಾಗಿ ಯೂಸ್ ಮಾಡ್ಬೋದು. ಮಾ ಬ್ಯಾಗ್ ನೋಡು, ಬೇಕಾ? ಯಾವ ಸೈಜ್? 4 ವರ್ಷ ಯೂಸ್ ಮಾಡ್ತೀವಿ. ಇದು ಕರಿ ಪಾಲಿಥಿನ್ ಅಲ್ಲಿ ಮಾಡಿರೋದು ಲಂಚ್ ಬ್ಯಾಗ್ ಅದು. ಬ್ಲ್ಯಾಕ್ ಪಾಲಿಥಿನ್. ಇದೆಲ್ಲ ರೀಸೈಕಲ್ಡ್ ಮೆಟೀರಿಯಲ್. ಪಾಲಿಥಿನ್ ಕೊಡ್ತಾರಲ್ಲ, ಅದರಿಂದ ಮಾಡಿರೋದು. ರೀಸೈಕಲ್ಡ್ ಇದೆಲ್ಲ. ಸೊ ನೈಸ್. ಪ್ರೈಸ್ ಏನಿದು? 1,500. ಇದೆಲ್ಲ ರೀಸೈಕಲ್ಡ್ ಪ್ಲಾಸ್ಟಿಕ್ಕಿಂದ ಮಾಡಿರೋದು. ಈ ಸೆಡ್ 400 ಫಾರ್ ದಿಸ್. ಹ್ಯಾಂಡ್ ಮೇಡ್ ಎಲ್ಲ. ಸಿ ಹೌ ಬ್ಯೂಟಿಫುಲ್ ದೇ ಮೇಡ್ ದಿಸ್. ಈ ಬ್ಯಾಗ್ ಚೆನ್ನಾಗಿದೆ. ये प्राइस क्या है? 700. Yes. $350. Batik sarees. Shunya batik. Oh my god. Oh my god. Shall we take this? कितने का है? 750 का है जी. ये दोनों 180. ಇಲ್ಲೇ ನಿಮಗೆ ಬೇಕಾಗಿರೋ ಸೈಜ್ ಪ್ಯಾಟರ್ನಲ್ಲಿ ಸ್ಲಿಪ್ಪರ್ಸನ್ನು ಮಾಡಿ ಕೊಡ್ತಾ ಇದ್ರು. 650. ಇದು ನೀಮ್ ವುಡ್ ಒಂದೇ ಪೀಸಲ್ಲಿ ಮಾಡಿರುವಂಥದ್ದು, ಎಲ್ಲೂ ಅಟ್ಯಾಚ್ ಮಾಡದೆ ಮಾಡಿರುವಂಥ ಪೀಸ್ಗಳಿದು. ಎಲ್ಲ 650, 850, 1000 ಈ ರೇಂಜಲ್ಲಿ ಇತ್ತು.
ಯಾವುದು ಚೆನ್ನಾಗಿದೆ, ಯಾವ್ದು ಬೇಕು? ಎರಡು ಸೇಮ್ ಡಿಸೈನು, ಸೈಜ್ ಡಿಫ್ರೆಂಟ್ ಅಷ್ಟೇ. ಅದು ದೊಡ್ಡದು, ಅದು ಇಂಟ್ರೆಸ್ಟಿಂಗ್. क्या है? कैंडल स्टैंड. प्राइस क्या है इसका? कैंडल स्टैंड है. ये क्या है? शो पीस. किधर से आप? छत्तीसगढ़ से आए हो? अच्छा है आर्ट. तो वो नीचे वाला भी दो. छोटा है क्या? वो छोटा है, वो सेम साइज है. तो इसमें और की होल्डर. ये क्या है मटेरियल? टेराकोटा. इसका प्राइस क्या है? 2800. नाइस. 2800. अभी जो निकाले ग्रीन कलर क्या है? ಚೆನ್ನಾಗಿದೆಯಾ? ಕ್ವಿಕ್ಕಿ ಬಟ್ ದಟ್ಸ್ ನಾಟ್ ಮೈ ಸ್ಟೈಲ್. ಈ ಥರ. कितना है भैया इसका प्राइस? इसका 950 का है. 950. कम नहीं करोगे? इनमें दो स्टाइल है भाई, वो है ಇದಾ? डायमंड वाला. फाइनली रेजर पैक कर रहा हूँ बस. हाँ बोलिए मैम. क्या है ये? वो साड़ी है ना. क्या एम्ब्रॉयडरी क्या है? हाँ खासा हाथ पे है. साड़ी का प्राइस क्या है ये? हाँ 18,000. 18,000. Laptop bag, so cute. Upcycled ones from Style. ये शेल है इसमें? सेल है प्योर ग्रास है, प्योर सेल है. ओके. 450 है ना? कम नहीं करोगे? प्राइस देखिए मैम जी प्लीज. ये पैक कर दीजिए. 150 ಅಂತ ಇದೆ. ಬಾ. ಏನಕ್ಕದು ಎಲ್ಲ ಹಾಕೋತಿಯಾ? My goodness, so pretty, so good. ನೋಡೋಣ, ಚೆನ್ನಾಗಿದೆ. ಐ ಲೈಕ್ ದಿಸ್ ಮಿನಿಯೇಚರ್ ಥಿಂಗ್ಸ್. ಅನ್ಸ್ಕೋಬೋದು ನಾವೇ. ಇದು ತಗೊಳ್ಳೋಣ, ಇದನ್ನು ಚೆನ್ನಾಗಿದೆ. ವಿಲ್ ಮೇಕ್ ಯೂಸ್ ಆಫ್ ಇಟ್. ಇದು ಪ್ರೈಸ್ ಎಷ್ಟು? ಕಿತ್ನಾ ಪ್ರೈಸ್? क्या है मटेरियल? टेराकोटा.
ಮೀಟರ್ಗೆ 300 ರುಪೀಸ್. ತೊಗೊಂಡು ಏನು ಬೇಕಾದರೂ ಡಿಸೈನ್ ಮಾಡ್ಕೊಳ್ಬೋದು. ಇಟ್ ಇಸ್ ನೈಸ್. ದುಪಟ್ಟ ಇದು ಚೆನ್ನಾಗಿದೆ. These are something interesting. Oh my god, heavy. 1,200, 900, 100. ಇಲ್ಲೂ ಇದೆ ನೋಡಿ ಹೂ. ನಮ್ಮ ವಿಗ್ರಹಗಳಿಗೆ ಕೊಡೋ ಲಕ್ಷಣ ಇದಕ್ಕೆ ಕೊಟ್ಟಿರಲ್ಲ. ಈ ಒಡಿಸ್ಸಾ, ವೆಸ್ಟ್ ಬೆಂಗಾಲ್ ನೋಡು ಅಷ್ಟು ಡೋರಿಗೆ ಹಾಕೋಕ್ಕೆ ಇದು. ಓ ಬ್ಯೂಟಿಫುಲ್. ಇದು ಅಷ್ಟೇ ಡೋರ್ಗೆ ಹ್ಯಾಂಡಲ್. ಎಷ್ಟೊಂದು ಶಾಪ್ಗಳಿದೆ ಅಂದರೆ ಇಷ್ಟು ಶಾಪ್ಗಳಿದೆ. ಕನ್ನಡ ಫಾರ್ ಆಯಿತು ನಾವು ಸುತ್ತಕ್ಕೆ ಶುರು ಮಾಡಿ, ಇನ್ನೂ ಮುಗಿತಾ ಇಲ್ಲ. ಓಕೆ, price of that bag, this bag, price 4,500. made of vegan. ನ್ಯೂಸ್ಪೇಪರ್ ಅಲ್ಲಿ ಮಾಡಿರೋದೆಲ್ಲ. ನ್ಯೂಸ್ಪೇಪರಲ್ಲಿ ಮಾಡಿರೋದೆಲ್ಲ. ಪ್ರೈಸ್ 500. ಮಾಡೋದಕ್ಕೆ ಪೇಷನ್ಸ್ ಆ್ಯಂಡ್ ದಿ ಐಡಿಯಾ. ಸೊ ಪ್ರಿಟಿ 850 ಟು ದಿಸ್ ಬ್ಯಾಂಬು. 850 ಅಂತ. ಅದು ನೋಡು ಎಷ್ಟು ಕ್ಯೂಟ್ ಆಗಿದೆ. I like this. I love these. Door handle. ಮಾ ಇದು ತಗೊಳ್ಳೋಣ. ಮಾಮ್ ತಗೋತಾರೆ. ಹಾಂ, ಐ ಆಮ್ ಬ್ಯಾಕ್ ಫ್ರಮ್ ದಟ್ ಎಕ್ಸಿಬಿಷನ್. ಸಿಕ್ಕಾಬಡೆ ಬಿಸಿಲಿತ್ತು ಇವತ್ತು. ಆ್ಯಕ್ಚುಲಿ 10-12 ಡೇಸ್ ಆದಮೇಲೆ ಬಿಸಿಲು ಬಂದಿದ್ದು. ಮಳೆನೇ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಆ್ಯಕ್ಚುಲಿ. ಎನಿವೇಸ್, ನಾನು ಏನೇನು ತಂದೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ಸಂಡೇ ಆಗಿದ್ದರಿಂದ ಸಿಕ್ಕಾಬಟ್ಟೆ ರಶ್ ಇತ್ತು. ಲೈಕ್ ಯಾವುದೇ ಸ್ಟೋರಿಗೆ ಹೋದ್ರೂ ಅಲ್ಲಿ ನನಗೆ ನೋಡೋಕ್ಕೆ ಜಾಗನೇ ಸಿಗ್ತಾ ಇರಲಿಲ್ಲ. ಹಾಗಾಗಿ ಆ ತಗೊಳ್ಳೋ ಮನಸ್ಥಿತಿನೇ ಹೋಗ್ಬಿಡತ್ತೆ. ಅಷ್ಟೊಂದು ರಶ್ ಇತ್ತು. ಒಂದು ಸ್ಲಿಪ್ಪರ್ ಹಾಕಿ ನೋಡೋಣ ಅಂದರೆ ಅಲ್ಲಿ ಜನ, ಒಂದು ಇಯರಿಂಗ್ಸ್ ನೋಡೋಣ. ಸೊ ಹೀಗಾಗಿ ಅಷ್ಟು ರಶಲ್ಲಿ ನನಗೆ ತುಂಬ ತಗೊಳ್ಳಿಕ್ಕೆ ಆಗಲಿಲ್ಲ ಆ್ಯಕ್ಚುಲಿ. ಇದೊಂದು ಬ್ಯಾಗ್, ಪ್ರಿಟಿ ಬ್ಯಾಗ್. ಇಟ್ಸ್ ಲೈಕ್ ದಿಸ್. ಒಂದು ಜಿಪ್ ಇದೆ, ಇದ್ರ ಒಳಗಡೆ ಒಂದು ಜಿಪ್ ಇದೆ. ಚೆನ್ನಾಗಿದೆ. ಐ ಪೇಡ್ ಫಾರ್ ದಿಸ್ 450 rupees. ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ದು ಇತ್ತು. ಅದು ಹ್ಯಾಂಡಲ್ ಹೀಗೆ ಇತ್ತು.
ನಾನು ಹೀಗೂ ಹಾಕೊಳ್ಳಿಕ್ಕಾಗಲ್ಲ, ಹಿಂಗೆ ಕೈಯಲ್ಲಿ ಹಿಡ್ಕೊಳ್ಳೋಕೆ ದೊಡ್ಡದಾಗ್ತಿತ್ತು. ಸೊ ಐ ಥಿಂಕ್ ದಿಸ್ ಈಸ್ ದ ಬೆಟರ್ ಆಪ್ಷನ್ ಅಂತ ಐ ಟುಕ್ ದಿಸ್ ಬ್ಯಾಗ್. ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಈಸ್ ಬ್ರಾಸ್ ಮತ್ತು ಶಲ್ ಇರೋ ಬ್ಯಾಂಗಲ್ಸ್. ಇದು ಚೆನ್ನಾಗಿದೆ. ಸೆಟ್ ಆಫ್ 5 ಆ್ಯಕ್ಚುಲಿ. 1 ಬಿಗ್ ಬ್ಯಾಂಗಲ್, 4 bangles like this. Nice. For this I paid 450 rupees. ಕೆಲವೊಬ್ರು ಬಾರ್ಗೇನ್ ಮಾಡಿದ್ರೆ ಸ್ವಲ್ಪ 50, ಇದಕ್ಕೆ ಆ್ಯಕ್ಚುಲಿ 450 ಹೇಳಿದ್ದು, ನಾನು ಕೊಟ್ಟಿದ್ದು 400. ಇದಕ್ಕೆ 1 ರೂಪಾಯಿನೂ ಕಮ್ಮಿ ಮಾಡಲಿಲ್ಲ ಅವರು. ಎನಿವೇಸ್ ಇಟ್ಸ್ ಓಕೆ. ಈ ಥರದ್ದು ಬೇರೆ ಕಡೆ ಎಲ್ಲೂ ಸಿಗಲ್ಲ, ಹಾಗಾಗಿ ನಾನು ಅವರು ಹೇಳಿದ ಪ್ರೈಸನ್ನು ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ತೊಗೊಂಡ್ಬಿಡ್ತೀನಿ. ಸೆರಾಮಿಕ್ ಏನು ವೆಸಲ್ಸು ಮತ್ತು ಕ್ರಾಕರಿ ಎಲ್ಲ ಏನಿತ್ತಲ್ಲ, ಎಷ್ಟು ತುಂಬಿಟ್ಬಿಟ್ಟಿದ್ರು ಅಂದರೆ ಅದರಲ್ಲಿ ಯಾವುದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿತ್ತು. ಯಾವುದನ್ನ ನಾವೇ ಪಿಕ್ ಮಾಡಬೇಕು, ನಾವೇ ಅದನ್ನ ಅರೇಂಜ್ ಮಾಡ್ಕೊಳ್ಬೇಕು ಯಾವ್ಯಾವ ಸೆಟ್ ಅಂತ. ಆ ಥರ ತುಂಬಿದ್ದಾಗ ಏನು ತೊಗೊಳ್ಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಐ ಕುಡ್ ನಾಟ್ ಬೈ ಎನಿಥಿಂಗ್. ಆ್ಯಕ್ಚುಲಿ ನಂಗೆ ಅದು ಎಷ್ಟೊಂದು ಇಷ್ಟ ಆಯಿತು, ಬಟ್ ನನಗೆ ಅದು ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಐ ಡಿಂಟ್ ಟೇಕ್. ಮತ್ತು ಅದಕ್ಕೆ ಸಿಕ್ಕಾಬಟ್ಟೆ ಹೇಳ್ತಾ ಇದ್ರು, ರೇಟ್ ಕೂಡ ಸಿಕ್ಕಾಬಟ್ಟೆ ಹೇಳ್ತಾ ಇದ್ರು. ದೆನ್ ಇಟ್ಸ್ ಓಕೆ ಅಂತ ಬಿಟ್ಟೆ. ಮತ್ತು ಒಂದು ಜ್ಯುವೆಲರಿ ಶಾಪಿಗೆ ಹೋಗಿದ್ದೆ, ತುಂಬ ಇಷ್ಟ ಆಗಿತ್ತು. ಎಷ್ಟು ರಶ್ ಇತ್ತು ಅಂದರೆ ನಂಗಲ್ಲಿ ಟ್ರೈ ಮಾಡೋಕ್ಕೆ, ಅದನ್ನು ತಕ್ಕೊಂಡು ನೋಡೋಕ್ಕೆ ಆಗಲಿಲ್ಲ, ಅಷ್ಟು ಜನ ಇದ್ರು ಅಲ್ಲಿ. CKPಲಿ ಏನು ಎಕ್ಸಿಬಿಷನ್ ಸ್ಟಾಲ್ಗಳಿರುತ್ತಲ್ಲ, ಅವ್ರುಗಳೇ ಕೆಲವೊಬ್ರು ಇದ್ರು. ಇನ್ನೊಂದು ಗ್ಲಾಸ್ ಬ್ಯಾಂಗಲ್ ಸ್ಟೋರ್ಗೆ ಹೋಗಿದ್ದೆ. ಅಯ್ಯೋ ನೀವು CKPಲೂ ಇರ್ತೀರಿ ಅಲ್ವಾ ಅಂತ ಕೇಳಿದೆ. ಹೌದು ದೀದಿ, ದೀದಿ ಅಂತ ನಕ್ಕದ್ಲು ಅವಳು. ಸರಿ, ನಂಗೆ ಅಲ್ಲಿ ಸಿಗ್ಲಿಲ್ಲ, CKPಲಿ ಆಗತ್ತೆ ಅವಾಗ ಬನ್ನಿ ಕೊಡ್ತೀನಿ ಅಂತ ಅಂದ್ಲು. ಫೈನ್ ಅನ್ಕೊಂಡು ಬಂದೆ. ಸೊ ದೇವರ್ ಐ ಮೀನ್ ಇಷ್ಟೊಂದು ಸ್ಟಾಲ್ಗಳು ಸೇಮ್ ಸಿಮಿಲರ್ ಇತ್ತು. ಅದರ್ವೈಸ್ ನೈಸ್ ಎಕ್ಸ್ಪೀರಿಯನ್ಸ್. ಸಿಕ್ಕಾಬಟ್ಟೆ ಸ್ಟಾಲ್ಗಳಿತ್ತು, ತುಂಬ ಅಂದರೆ ತುಂಬ ಸ್ಟಾಲ್ಗಳು. ನಾವು ಎಲ್ಲಿಂದ ಹೋಗಿ ಎಲ್ಲಿಂದ ಹೊರಗೆ ಬಂದೆ ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ನನಗೆ ಆ್ಯಕ್ಚುಲಿ ಸಾರಿ ತೊಗೊಳ್ಬೇಕು ಅಂತ ಹೋಗಿದ್ದಿದ್ದು, ಬಟ್ ಅಲ್ಲಿ ಹೇಳಿದ್ನಲ್ಲ ತುಂಬ ರಶ್ ಇತ್ತು, ಮತ್ತು ನನಗೆ ಬೇಕಾಗಿದ್ದ ಥರ ಸಾರಿಗಳು ಅಲ್ಲಿ ಸಿಗಲಿಲ್ಲ. ಸೊ ಇಟ್ಸ್ ಓಕೆ ಅಂತ ಅಂದ್ಕೊಂಡೆ. ಬಟ್ ಯು ಶುಡ್ ಡೆಫಿನೆಟ್ಲಿ ಗೋ ಆ್ಯಂಡ್ ಚೆಕ್ ದ್ಯಾಟ್ ಔಟ್. ಯು ಮೈಟ್, ಅಂದರೆ ನಿಮ್ಗೆ ಈ ಥರ ಕ್ವಿಕಿ ಥಿಂಗ್ಸ್ಗಳು ಇಷ್ಟ ಆಗುತ್ತೆ, ಏಸ್ಥೆಟಿಕ್ ಮತ್ತು ಒಂಥರ ಟ್ರೆಡಿಷ್ನಲ್ ಬ್ರಾಸ್ ವೆಸಲ್ಸ್ ಎಲ್ಲ ಇತ್ತು ಅಲ್ಲಿ, ಚೆನ್ನಾಗಿತ್ತು. ಆಮೇಲೆ ಸ್ಟೋನ್ದು ಇತ್ತು ವೆಸಲ್ಸು, ಪ್ಲೇಟು, ಬೌಲು, ಆ ಥರದ್ದೆಲ್ಲ ಸಿಗ್ತಾ ಇತ್ತು, ಅದು ಚೆನ್ನಾಗಿತ್ತು. ಫುಡ್ ಸ್ಟಾಲ್ಸು ಇದೆ ಅಲ್ಲಿ, ಸಿಕ್ಕಾಬಟ್ಟೆ ರಶ್ ಇತ್ತು. ಚೋಲೆ ಭಟೂರೆ ಅಂದರೆ ಆಲ್ ನಾರ್ತ್ ಇಂಡಿಯನ್ ಫುಡ್ಗಳು ಸಿಗ್ತಾ ಇತ್ತು ಅಲ್ಲಿ. ನಾವು ಅಲ್ಲಿ ಊಟ ಮಾಡಿಕೊಂಡು ಆ ಬಿಸಿಲಲ್ಲಿ ಬೇಗನೆ ಮನೆಗೆ ಬಂದು ತಲುಪಿ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವೆರಿ ಲೆಸ್ ಶಾಪಿಂಗ್ ಮಾಡಿದ್ದೀನಿ ಇವತ್ತು ನಾನು. ಐ ಕುಡಂಟ್ ಡೂ ಎನಿಥಿಂಗ್ ಬಿಕಾಸ್ ಆಫ್ ದಿ ಕ್ರೌಡ್. ಅದರ್ವೈಸ್ ಇಟ್ ವಾಸ್ ನೈಸ್. ಅಂದರೆ ಎಲ್ಲೂ ಸಿಗದೇ ಇರುವಂಥ ಮೆಟೀರಿಯಲ್ಗಳು ಅಥವಾ ಥಿಂಗ್ಸ್ಗಳು ಅಲ್ಲಿ ಸ್ಟಾಲಲ್ಲಿ ಇತ್ತು. ನಿಮಗೂ ಇಷ್ಟ ಆದರೆ ಹೋಗಿ ಬನ್ನಿ. ಇದು June 3 ಮಾತ್ರ ಇರೋದು. ಐ ಟ್ರೈ ಟು ಅಪ್ಲೋಡ್ ಟುಡೇ ಇಟ್ ಸೆಲ್ಫ್. ಇವತ್ತು June 1 ಸಂಡೇ. ಇಫ್ ಪಾಸಿಬಲ್ ನೀವು ಈವ್ನಿಂಗ್, ಮಂಡೇ ಈವ್ನಿಂಗ್ ಅಥವಾ ಟ್ಯೂಸ್ಡೇ ಈವ್ನಿಂಗ್ ಹೋಗಿ ಬರ್ಬೋದು. ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಐ ಹೋಪ್ ಯು ಆಲ್ ವಿಲ್ ಲೈಕ್ ಇಟ್. ಥ್ಯಾಂಕ್ ಯು and bye-bye. I'll meet you all in the next vlog. See ya.